ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 4 ಮೇ 2026. ಮುರಳಿ महावाक्यಗಳು. मीठे बच्चे, निश्चय बुद्धि बन बाबा की हर आज्ञा पर चलते रहो. आज्ञा पर चलने से ही ಶ್ರೇಷ್ಠ बनेंगे. ಮಧುರ ಮಕ್ಕಳೇ, ನಿಶ್ಚಯ ಬುದ್ಧಿಯವರಾಗಿ ಬಾಬಾರವರ ಪ್ರತಿಯೊಂದು ಆಜ್ಞೆಯನುಸಾರ ನಡಿರಿ. ಆಜ್ಞೆಯಂತೆ ನಡೆಯುವಂಥವರೇ ಶ್ರೇಷ್ಠರಾಗುವರು. ಅಂಡರ್ಲೈನ್. ಬಹಳ ಸುಂದರ ಮೀಠಿ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿಯವರಾಗಿ. ನಿಶ್ಚಯ ಏನು? ನಾ ಆತ್ಮ ಇದ್ದೀನಿ. ನಿಶ್ಚಯ ಏನು? ನಾನು ಅವಿನಾಶಿ ಇದ್ದೀನಿ. ನಿಶ್ಚಯ ಏನಾಗಬೇಕಾಗಿದೆ? ನಾನು ಸತ್ಯ ಎಂದಿಗೂ ಬದಲಾಗೋದಿಲ್ಲ ಅಂತ. ನಾನು ಶಾಂತಿ ಇದ್ದೀನಂದ್ರೆ ಯಾವಾಗೂ ಅಶಾಂತ ಆಗೋದಿಲ್ಲ. ನಾನು ಸ್ಥಿರ ಇದ್ದೀನಂದ್ರೆ ನಾ ಅಸ್ಥಿರ ಆಗೋದಿಲ್ಲ. ನಾ ವಿನಾಶಿ ಇದ್ದೀನಿ, ಅದಕ್ಕೆ ಒಂದಿನ ವಿನಾಶ ಆಗಿ ಹೋಗ್ತೀನಿ ಇಲ್ಲ. ನಾ ವಿನಾಶಿನೇ ಇದ್ದೀನಿ. ನಾ ಸದಾ ಸ್ಥಿರ ಇದ್ದೀನಿ, ಸದಾ ಶಾಂತಿ ಇದ್ದೀನಿ, ಸದಾ ಸಮೃದ್ಧ ಇದ್ದೀನಿ. ಇದು ಸಂಪೂರ್ಣ ನಿಶ್ಚಯ ಇರಲಿ ಸ್ವಯಂನ ಮೇಲೆ, ಸತ್ಯದ ಮೇಲೆ. ಎರಡನೇದು, ಬಾಬಾ ಹೇಳಿದ ಆಜ್ಞೆ ಅನುಸಾರ ನಡೀರಿ. ಬಾಬಾ ಹೇಳಿದಾರ, ನಿನಗೆ ಹೇಗೆ ನಿಶ್ಚಯ ಇದೆ ಹಾಗೇನೇ ಅದು ಸತ್ಯದ ಮೇಲೆ ಸತ್ಯವನ್ನು ಸ್ಮೃತಿ ಮಾಡ್ಕೊಳ್ಳೋದು ಎಷ್ಟು ಜರೂರಿ ಇದೆಯೋ, ಹಾಗೆ ರಾವಣ ಯಾವುದರ ಮೇಲೆ ನಿಶ್ಚಯ ಮಾಡಿಸಿದಾನಲ್ಲ ಅದಕ್ಕೆ ಬಾಬಾ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾ ದೇಹ ಅಲ್ಲ, ಈ ರೋಲ್ ಅಲ್ಲ, ಈ ರೋಲ್ನ ಕಥೆ ನಾನಲ್ಲ, ಈ ಸಂಕಲ್ಪನೂ ನಾನಲ್ಲ, ಈ ಭಾವನಾನೂ ನಾನಲ್ಲ. ಇವೆಲ್ಲವುಗಳಿಂದ ಪರೆ ಆಗಿರುವಂತಹ ನಿರಾಕಾರಿ ಅಶರೀರಿ ಸತ್ಯ ನಾನು. ಎಷ್ಟೆಷ್ಟು ಈ ರೀತಿ ನೀವು ಬಾಬಾನ ಆಜ್ಞೆ ಅನುಸಾರ ನಡೀತೀರಿ. ಯಾಕೆ ಬಾಬಾನ ಮೊದಲನೇ ಆಜ್ಞೆ ಆಗಿದೆ, ದೇಹದಿಂದ ನ್ಯಾರ ಆಗು, ದೇಹದಿಂದ ಪರೆ ಇರು, ನಿನ್ನನ್ನು ಅಶರೀರಿ ಅಂತ ತಿಳ್ಕೊ. ಹೀಗೆ ಈ ಆಜ್ಞೆಯನ್ನು ಯಾರು ಪಾಲಿಸ್ತಾರೋ, ಯಾರು ನಿಜವಾಗಿಯೂ ಪ್ರಾಕ್ಟಿಕಲ್ನಲ್ಲಿ ತರ್ತಾರೋ ಅವರು ಬಹಳ ಶ್ರೇಷ್ಠರಾಗ್ತಾರೆ. ಅರ್ಥಾತ್ ಆತ್ಮ ಇದ್ದೇ ಇದೆ ಶ್ರೇಷ್ಠ, ಮನಸ್ಸು ಕೂಡ ಸದಾ ಅವ್ರದ್ದು ಶ್ರೇಷ್ಠವಾಗ್ತದೆ. ಪ್ರಶ್ನೆ, ಕಿನ್ ಬಚ್ಚೋं को ಸಚ್ಚಾ ಸಚ್ಚಾ ಖುದಾಯಿ ಖಿದ್ಮತ್ಗಾರ್ ಕहेंगे. ಯಾವ ಮಕ್ಕಳಿಗೆ ಸತ್ಯ ಸತ್ಯ ಈಶ್ವರ್ಯ ಸೇವಾಧಾರಿಗಳಂತ ಹೇಳಲಾಗ್ತದೆ? उत्तर, जो राजाई पाने का पुरुषार्थ करते हैं और दूसरों को भी आप समान बनाते हैं. ಯಾರು ರಾಜಾಯಿ ಪ್ರಾಪ್ತ ಮಾಡಿಕೊಳ್ಳುವಂಥ ಪುರುಷಾರ್ಥ ಮಾಡ್ತಾರೆ ಮತ್ತು ಬೇರೆಯವರನ್ನ ತಮ್ಮ ಸಮಾನ ಮಾಡ್ಕೊಳ್ತಾರೆ. ರಾಜಾಯಿ ಪ್ರಾಪ್ತ ಅರ್ಥಾರ್ಥ ರಾಜ ಯಾರು? ಆತ್ಮ. ರಾಜಾಯಿ ಯಾರಿಗೆ ಸಿಗಬೇಕಾಗಿದೆ? ಮನಸ್ಸಿಗೆ. ಎಲ್ಲಿ ಸಿಗ್ತದ? ಮನಸ್ಸು ಯಾರಿಂದ ಅಗಲಿ ಹೋಗಿ ತನ್ನದೆಲ್ಲವನ್ನ ಕಳ್ಕೊಂಡಿದೆ, ಅಲ್ಲಿಂದ ವಾಪಸ್ ಮಾಲೀಕನ ಹತ್ರ ಯಾವಾಗ ಬರ್ತದ, ತನ್ನ ರಾಜನ ಹತ್ರ ಯಾವಾಗ ಬರ್ತದ, ಆತ್ಮನ ಹತ್ರ ಒಂದಾಗ್ತದೋ ಅವಾಗ ಈ ಮನಸ್ಸು ರಾಜಾಯಿಯ ಒಂದು ಭಾಗ್ಯವನ್ನು ಪ್ರಾಪ್ತ ಮಾಡ್ಕೊಳ್ತದ. ಅಂದಮೇಲೆ ಬಾಬಾ ಹೇಳ್ತಾರೆ, ಯಾವ ರೀತಿ ರಾಜಾಯಿ ಪ್ರಾಪ್ತ ಮಾಡ್ಕೊಳ್ಳೋ ಪುರುಷಾರ್ಥ ಮಾಡ್ತಾರೆ ಮತ್ತು ಅದೇ ಥರ ಅಶರೀರಿ ಅನ್ನಾಗಿ ಮನಸ್ಸನ್ನು, ಅಶರೀರಿ ಮಾಡುವ ಮನಸ್ಸನ್ನು ಆತ್ಮ ರಾಜನ ಕಡೆ ಕರ್ಕೊಂಡು ಹೋಗುವಂತಹ ತಾವು ಪುರುಷಾರ್ಥ ಮಾಡಿ ಇನ್ನೊಬ್ಬರಿಗೂ ಈ ರೀತಿ ಮಾಡಿಸ್ತಾರೆ. ಈ ರೀತಿ ಮಕ್ಕಳೇ ನಿಜವಾದ ಈಶ್ವರ್ಯ ಸತ್ಯ ಸೇವಾಧಾರಿಗಳು. ಸಚ್ಚೆ ಸಚ್ಚೆ ಖುದಾಯಿ ಖಿದ್ಮತ್ಗಾರ್ ಹೇ, ಉನ್ಹೇ ದೇಕರ್ ದೂಸರೆ ಭಿ ಸಹಯೋಗಿ ಬಂತೆ. ಅಂಥವರಿಗೆ ಅನ್ಯರು ಕೂಡ ಸಹಯೋಗಿಗಳು ಆಗ್ತಾರೆ. ಇಂದಿನ ಮುರಳಿಯ ಮುಖ್ಯ ಸಾರ್, पिछाड़ी की दर्दनाक सीन से व दुखों से छूटने के लिए अभी से बाबा की श्रीमत पर चलना. ಅಂತಿಮ ಸಮಯದ ಬಹಳ ಭಯಾನಕ ನೋವಿನ ಒಂದು ದೃಶ್ಯಗಳೇನು ಕಾಣುವಿದವ ಅವುಗಳನ್ನು ಎದುರಿಸ್ಬೇಕು ಅಂದ್ರ, ಅವುಗಳನ್ನು ನೀನು ದಾಟಿ ಮುಂದೆ ಹೋಗಬೇಕು ಅಂತಂದರೆ ಈಗಿನಿಂದನೇ ಶ್ರೀಮತ್ತನುಸಾರ ನಡೆಯೋದನ್ನು ಕಲಿ. ಶ್ರೀಮತ್ ಹೇಳ್ತದ ಈ ನಾಟಕ ಸತ್ಯ ಅಂತ ತಿಳ್ಕೋಬೇಡ. ಶ್ರೀಮತ್ ಹೇಳ್ತದ ನೀ ನಾಟಕದಿಂದ ಪರೆ ಅಶರೀರಿ ಇದಿ, ನಿನ್ನ ಅಶರೀರಿ ಸತ್ಯ ಅವಿನಾಶಿ ಸ್ಥಿತಿಯಲ್ಲಿ ಸ್ಥಿತಿರು. ಸೊ ಬಾಬನ್ ಶ್ರೀಮತ ಆಗಿದೆ, ಇದು ನಾಟಕ ಬನಿ ಬನಾಯಿ ಹೇ, ಇದು ಫಿಕ್ಸ್ಡ್ ಇದೆ, ಇದು ನಡೀತಾ ಇದೆ ಅಂತ ತಿಳ್ಕೋಬೇಡ, ಇದು ಆಗ್ತಾ ಇದೆ ಅಂತ ತಿಳ್ಕೋಬೇಡ. ಇದು ಬನಿ ಬನಾಯಿ ಬನ್ ರಹಿ ಹೇ, ಮಾಡಿದ್ದೇ ಪ್ರೀ ರೆಕಾರ್ಡೆಡ್ ಡ್ರಾಮಾ ಪ್ಲೇ ಆಗ್ತಾ ಇದೆ ಅಂದಮೇಲೆ ಇಲ್ಲಿ ಯಾರಾದರೂ ಏನಾದರೂ ಮಾಡ್ತಿದ್ರೆ, ಏನಾದರೂ ನಡೀತಾ ಇದೆ ಅಂತಂದ್ರೆ ಇದು ರಿಯಲ್ ಅಂತ ತಿಳ್ಕೋಬೇಡ. ಹೀಗೆ ಎಷ್ಟೆಷ್ಟು ನೀ ಶ್ರೀಮತ್ ಅನುಸಾರ ನಡೀತಿ, ನಾಳೆ ಮುಂಬರುವ ಸೀನ್ ಏನು ಘಟನೆಗಳು ನಿನ್ನ ಎದುರುಗಡೆ ಕಾಣುವುದವ, ಎಲ್ಲಿ ಕಾಣುವುದವ?
ಮನಸ್ಸಿನ ಸ್ಕ್ರೀನ್ ಮೇಲೆ ಅರ್ಥಾತ್ ಈ ನಾಟಕದ ಈ ಬೇಹದ್ದಿನ ಸ್ಕ್ರೀನ್ ಮೇಲೆ ಏನೆಲ್ಲ ಬಹಳಷ್ಟು ಭಯಾನಕ ಮತ್ತು ದುಃಖದಾಯಕ ದೃಶ್ಯಗಳು ಕಾಣಲಿವೆಯೋ ಅವೆಲ್ಲವನ್ನ ನೀನು ಹಿಂಗೆ ತಿಳ್ಕೊಬೇಡ. ಇದು ಎಂಥದಪ್ಪ, ಇಂಥದ್ದು ಬರ್ತದಂತ ಅಂದ್ಕೊಂಡಿರ್ಲಿಲ್ಲಂತ ನೀ ಭಯಭೀತ ಆಗುವಂಗಿಲ್ಲಂತಾರೆ ಬಾಬಾ. ಯಾಕಂದರೆ ಮೊದಲೇ ತಿಳಿಸಿಬಿಟ್ಟಿದ್ದಾರೆ ಇದೆಲ್ಲವೂ ಒಂದು ಸಿನಿಮಾದಲ್ಲಿ ಹೇಗೆ ಎಷ್ಟೆಲ್ಲ ಫೈಟಿಂಗ್ ಆಗ್ತದ, ಎಷ್ಟೆಷ್ಟು ದೊಡ್ಡ ಸಾಮಾನುಗಳು ನುಕ್ಸಾನ್ ಆಗ್ತಾ ಇರ್ತದ, ಯಾರ್ಯಾರೋ ಸಾಯ್ತಿರ್ತಾರ, ಯಾರ್ಯಾರೋ ಕೆಳಗೆ ಬೀಳ್ತಾ ಇರ್ತಾರ, ಆದರೆ ಡೈರೆಕ್ಟರ್ಗೇನು ಫರಕ್ ಬೀಳೋದಿಲ್ಲ ಅಂತ. ಆ ಸಿನಿಮಾದಲ್ಲಿ ಇರೋರು ಏನೂ ಭಯಭೀತ ಆಗೋದಿಲ್ಲ. ಯಾಕೆ ಅವ್ರಿಗೆ ಗೊತ್ತಿದೆ ಇದು ಶೂಟಿಂಗ್ ಅಂತ, ಅವ್ರಿಗೆ ಗೊತ್ತಿದೆ ಇದೊಂದು ಸಿನಿಮಾ ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ, ಇದೊಂದು ನಾಟಕ ಅಂತ. ಹಾಗೆಯೇ ಇದು ಕೂಡ ಒಂದು ನಾಟಕವೇ ಆಗಿದೆ ಅನ್ನುವ ಅಭ್ಯಾಸ ಈಗಿನಿಂದಲೇ ಚಿಕ್ಕ ಪುಟ್ಟ ವಿಷಯಗಳ ಜೊತೆಗೆ ನಾವು ಮಾಡ್ತಾ ಮಾಡ್ತಾ ಹೋದ್ರ ಮುಂದಿನ ದುಃಖದಾಯಿ ಸೀನ್ ನೋಡಿಯೂ ಕೂಡ ನಮಗೆ ಇದು ನಿಜ ಅಂತ ದುಃಖದಲ್ಲಿ ಮುಳುಗೋದಿಲ್ಲ. ಅದಕ್ಕೆ ಈಗಲೇ ಶ್ರೀಮತದ ಪ್ರಾಕ್ಟೀಸ್ ಮಾಡ್ರಿ, ತಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆ ಮಾಡ್ರಿ. ಸೆಕೆಂಡ್ ಪಾಯಿಂಟ್, ಸರ್ವೀಸ್ ಮೇ ಬಾಬಾ ಕಾ ರೈಟ್ ಹ್ಯಾಂಡ್ ಬನ್ನ ಹೈ. ರೈಟ್ ಹ್ಯಾಂಡ್ ಅಂದರೆ ಹೇಗೆ ಬಲಗೈ ಒಬ್ಬ ಮನುಷ್ಯನಿಗೆ ಎಷ್ಟೊಂದು ಸಹಾಯಕ ಆಗಿದೆ, ಹಾಗೆಯೇ ಬಾಬಾ ಹೇಳ್ತಾರೆ ರೈಟ್ ಹ್ಯಾಂಡ್ ಆಗ್ರಿ ಅಂತಂದರೆ ರೈಟ್ ಸತ್ಯವನ್ನು ಅರಿತಂತಹ, ಸತ್ಯದ ದಾರಿಯಲ್ಲಿ ನಡೆಯುವಂತಹ, ಶ್ರೀಮತ್ ಅನುಸಾರ ನಡೆಯುವಂಥ ಮಕ್ಕಳು ಆಗ್ರಿ. ಆತ್ಮ ಕೋ ಖುಷ್ ಕರ್ನೆ ಕಾ ರಾಸ್ತಾ ಬತಾನಾ ಹೇ, ಸಬ್ಕಾ ಕಲ್ಯಾಣ ಕರ್ನಾ ಹೇ. ಆತ್ಮನನ್ನು ಖುಷ್ ಮಾಡುವಂಥ ದಾರಿ ಎಲ್ಲರಿಗೂ ಹೇಳ್ರಿ, ಅಂದರೆ ಮನಸ್ಸು ಖುಷ್ ಆಗಬೇಕು ಅಂಥ ದಾರಿ ಹೇಳ್ರಿ, ಎಲ್ಲರದು ಕಲ್ಯಾಣ ಮಾಡ್ರಿ. वरदान, स्वयं के संकल्पों की उलझन अथवा सजाओं से भी परे रहने वाले पास विद ऑनर भव. ಸ್ವಯಂನ ಸಂಕಲ್ಪಗಳ ಉಲ್ಝನ್ ಅಂದರೆ ಗೊಂದಲ ಏನಿದೆ ಅವು ಆ ಒಂದು ಅಥವಾ ಸಮಸ್ಯೆಗಳ ಒಂದು ಸುಳಿಯಿಂದ ಹೊರಗೆ ಬಂದು ಅಥವಾ ಅನೇಕ ದಂಡಗಳಿಂದ ಪರಿಯಾಗಿರುವಂತಹ ಪಾಸ್ ವಿದ್ ಆನರ್ ಆಗ್ರಿ. पास विद ऑनर अर्थात मन में भी संकल्पों से सजा न खाए. ಬಾಬಾ ಹೇಳ್ತಾರೆ ಪಾಸ್ ವಿದ್ ಆನರ್ ಅಂತ ಯಾರಿಗೆ ಹೇಳ್ತಾರತ್ತಂದರೆ ಪುರುಷಾರ್ಥ ಮಾರ್ಗದೊಳಗ ಮನಸ್ಲಿಂದನೂ ಕೂಡ ಪೆಟ್ಟು ತಿನ್ನೋದಿಲ್ಲ ಅಂತ. ಇಷ್ಟು ಹಿಂಗಂದ್ರಲ್ಲ ಅಂತ ಮನಸ್ಸಿನಲ್ಲೂ ಕೂಡ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಏನಂತ ಹೆಂಗೆ ಅಂದ್ಬಿಟ್ರು, ಹೆಂಗೆ ಮಾಡಿದ್ರು, ಹೆಂಗೆ ನಡೀತಲ್ಲ ಘಟನೆ, ಎಷ್ಟು ಅಪಮಾನಲ್ಲ ಅಂತ ಹಿಂಗೆ ಮನಸ್ಸಿನ ಸಂಕಲ್ಪದಲ್ಲೂ ಕೂಡ ಅಂದ್ಕೊಳ್ಳೋದಿಲ್ಲ. तो धर्मराज के सजाओं की बात तो पीछे है. ಧರ್ಮರಾಜನ ದಂಡ ಏನಿದೆಯಲ್ಲ ಅದು ನಂತರ. ಸಂಕಲ್ಪದಿಂದಲೂ ಕೂಡ ಅವರು ತಮಗೆ ತಾವು ಹಿಂಸೆಯನ್ನು ಕೊಟ್ಕೊಳ್ಳೋದಿಲ್ಲ. अपने संकल्पों की भी उलझन अथवा सजाओं से परे रहना ये है पास विद ऑनर होने वालों की निशानी. ತಮ್ಮ ಸಂಕಲ್ಪದೊಳಗನೆ ಕತೆ ಕಟ್ಕೊಳ್ಳೋದು, ಕತೆ ಹೆಣೆಯೋದು, ಕಲ್ಪನಾದ ಲೋಕದಲ್ಲಿ ಹೋಗೋದು, ಸ್ವಪ್ನದ ಲೋಕದಲ್ಲಿ ಇಳಿಯೋದು, ಇಂಥ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಸಂಕಲ್ಪದ ಪರದೆ ಮೇಲೆ ಏನು ಕಾಣಿಸ್ತಾ ಇದೆ ಇದು ಸತ್ಯ ಅಲ್ಲ ಅನ್ನೋದು ಸ್ಪಷ್ಟ ನಾಲೆಜ್ ಇರ್ತದೆ ಅವರಿಗೆ, ಅವರೇ ಪಾಸ್ ವಿದ್ ಆನರ್ ಆಗ್ತಾರೆ. ವಾಣಿ ಕರ್ಮ ಸಂಬಂಧ ಸಂಪರ್ಕ ಯಾವುದೇ ಮಾತು ಮೋಟ ಆಗಿದೆ, ಇದು ಮೇಲ್ಮೇಲಿನ ಸ್ಥೂಲ ರೂಪ. ಮೋಟ ಅಂದ್ರೇನು? ಸ್ಥೂಲ. ಇದೆಲ್ಲ ಏನು? ವಾಣಿ, ನಮ್ಮ ಮಾತು, ನಮ್ಮ ಕರ್ಮ, ಸಂಬಂಧ, ಸಂಪರ್ಕ ಇವು ಸ್ಥೂಲ. ಇದೇನು ದಂಡ ಅಂದರೆ ಕೆಲವರು ಶಬ್ದದ ಪೆಟ್ಟು ಹತ್ತದ, ಕೆಲವರು ಬೈಸ್ಕೋಬೇಕಾಗ್ತದ, ಇಲ್ಲ ನಾವು ಬೈತೀವಿ, ಇಲ್ಲ ಕರ್ಮ ಅದ ರೀತಿ ಆಗ್ತದ, ಇಲ್ಲ ಬೇರೆಯವ್ರು ಅಂಥ ಕರ್ಮ ನಮ್ಮ ಜೊತೆಗೆ ಮಾಡ್ತಾರ. ಸಂಬಂಧ ಸಂಪರ್ಕದಲ್ಲಿ ಅಂಥ ಮಾತು ಬರ್ತದ. ಭಾವೈತಿ ಇದು ಭಾಳ ಸ್ಥೂಲ ಇದು. ಯಾಕೆ ಇದೆಲ್ಲ ಡ್ರಾಮಾದೊಳಗಿನ ಆ್ಯಕ್ಟಿಂಗ್. ಆದರೆ ಸಂಕಲ್ಪದಲ್ಲೂ ಕೂಡ ನೀವು ಸಮಸ್ಯೆ ಕ್ರಿಯೇಟ್ ಮಾಡಬೇಡ್ರಿ, ಸಂಕಲ್ಪದಲ್ಲೂ ಉಲ್ಝನ್ ಗೊಂದಲ ಕ್ರಿಯೇಟ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಪೈದಾ ಅದು ಹುಟ್ಟಬಾರ್ದು. ಇಷ್ಟು ಪ್ರತಿಜ್ಞೆ ಮಾಡ್ರಿ, ಐಸಿ ಪ್ರತಿಜ್ಞೆ ಕರೋ, ಸಂಕಲ್ಪನೇ ಹುಟ್ಟಬಾರ್ದು. ಪ್ರಾಮಿಸ್ ಮಾಡ್ರಿ, ಬಾಬಾನ ಸಂಕಲ್ಪದಲ್ಲಿ ನಡೆಯೋದು ನಂದು ಅನ್ಕೊಳ್ಳೋದಿಲ್ಲ, ಸಂಕಲ್ಪದಿಂದ ನಾನು ಈ ರೀತಿ ಗೊಂದಲ ಕ್ರಿಯೇಟ್ ಮಾಡೋದಿಲ್ಲ ಅಂತ ಬಾಬಾ ಹೇಳ್ತಾರ. ಅವಾಗ ನೀವು ಪಾಸ್ ವಿದ್ ಆನರ್ ಆಗೋದಕ್ಕೆ ಸಾಧ್ಯ. ಸ್ಲೋಗನ್, ज्ञान गृत और योग की बत्ती ठीक हो तो खुशी का दीपक जगता रहेगा. ಜ್ಞಾನದ ಎಣ್ಣೆ ಹಾಗೂ ಯೋಗದ ಬತ್ತಿ ಸರಿ ಇತ್ತು ಅಂತಂದರೆ
ಖುಷಿಯ ದೀಪವು ಸದಾ ಬೆಳಗ್ತಾ ಇರ್ತದೆ. ಅಂದರೆ ಅಲ್ಲಿ ಖುಷಿ ಹುಟ್ಟಲಿಕ್ಕೆ ಬೇಕು. ಬೆಳಕು ಎಂಥದ್ದು ಬರ್ತದಂದ್ರೆ ಖುಷಿಯ ಬೆಳಕು ಸದಾ ಹರಡ್ತಾನೆ ಇರ್ತದೆ. ಅಂದರೆ ಸದಾ ನಾಲೆಜ್ಫುಲ್ ಸ್ಥಿತಿ ಇತ್ತು, ಯೋಗ್ಯುಕ್ತ ಅವಸ್ಥಾ ಇತ್ತು ಅಂತಂದರೆ ಖುಷಿಯ ತರಂಗ ಹೃದಯದಿಂದ ಸದಾ ಹರಡ್ತಾ ಇರ್ತದೆ. ಆ ವ್ಯಕ್ತಿ ಶಾರೆ ಸದಾ ಅಚಲ್ ಅಡೋಲ್ ಏಕರಸ್ ಸ್ಥಿತಿಯ ಅನುಭವವನ್ನ ಮಾಡ್ರಿ. दुनिया की किसी भी प्रकार की हलचल अचल अडोल ಸ್ಥಿತಿ ಮೇ ವಿಘ್ನ ಡಾಲೆ. ಜಗತ್ತಿನ ಯಾವುದೇ ಪರಿಸ್ಥಿತಿ ಇರಲಿ, ಅದು ಯಾವುದೇ ರೂಪದಲ್ಲಿ ಬಂದಿದ್ದಿರಲಿ, ಅದು ನಿನಗಿಲ್ಲಿ ಹಲ್ಚಲ್ ಮಾಡಬಾರ್ದು. ಹಲ್ಚಲ್ ಅಂದರೆ ಸಂಕಲ್ಪ ನಡಿಬಾರ್ದು. ಸಂಕಲ್ಪ ನಡೆಯೋದಂದ್ರೆ ಇದು ಸತ್ಯ ಅಂತ, ರಿಯಲ್ ಫೀಲ್ ಅಂತ ನಿನಗೆ ಆಗಬಾರ್ದು. ಇದೊಂದು ನಾಟಕದ ಒಂದು ದೃಶ್ಯ ಅಂತಲೇ ಅನಿಸ್ಬೇಕು. तो ऐसे विघ्न विनाशक अचल अडोल बन हर विघ्नों को पार कर लो. ಈ ರೀತಿ ಅಚಲ್ ಅಡೋಲ್ ವಿಘ್ನ ವಿನಾಶಕರಾಗಿ ಬಾಬಾ ಹೇಳ್ತಾರೆ, ವಿಘ್ನಗಳಿಂದ ಪಾರಾಗ್ರಿ. ಜೈಸೆಯ ವಿಘ್ನ ನಹಿ ಏಕ ಖೇಲ್ ಹೇ. ಅಂಡರ್ಲೈನ್, ಸುಂದರ ಮಾತು. ವಿಘ್ನಗಳು ದೊಡ್ಡ ದೊಡ್ಡ ಬರ್ತಾ ಇದ್ದಾವ, ಇದು ವಿಘ್ನ ಅನಿಸ್ಬಾರ್ದು, ಇದೊಂದು ಆಟ ಅನಿಸ್ಬೇಕು ಅಂತ. ಎಷ್ಟು ಗುಹ್ಯ ಮಾತು ಅಂತ. ವಿಘ್ನಗಳು ವಿಘ್ನ ಅನ್ನಿಸ್ಬಾರ್ದು ಮಕ್ಕಳಿಗೆ, ಇದೊಂದು ಆಟ ಅನ್ನಿಸ್ಬೇಕು. ಯಾಕೆ? ಇದೊಂದು ಆಟ ನಡೀತಾ ಇದೆ. ಪ್ರೀ ರೆಕಾರ್ಡೆಡ್ ಒಂದು ಪ್ಲೇಗ್ರೌಂಡ್ ಒಳಗೆ ಆಟ ಆಡಿದ್ದು ಹೇಗೆ ರೆಕಾರ್ಡ್ ಆಗ್ತದ. ಈಗ ಕ್ರಿಕೆಟ್ ಒಂದಿರ್ತದ ಲೈವ್, ಇನ್ನೊಂದಿರ್ತದ ರೆಕಾರ್ಡಿಂಗ್, ಮತ್ತೊಮ್ಮೆ ಪ್ಲೇ ಆಗ್ತಿರ್ತದ. ಕೆಲವ್ರು ಬೆಳಿಗ್ಗೆ ರಾತ್ರಿ ಎಲ್ಲ ಲೈವ್ ಇತ್ತು ಅಂದರೆ ಬೆಳಿಗ್ಗೆ ಅದನ್ನು ರೆಕಾರ್ಡಿಂಗ್ ತೋರಿಸ್ತಾರೆ. ನಾವು ನೋಡ್ತಾ ಇರ್ತೀವಿ. ನಮ್ಗೆ ಈಗ ರಿಯಲ್ ಆಟ ನಡೀತಾ ಇದೆ ಅಂತ ಅನ್ನಿಸ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಎಲ್ಲ ಒಂದು ಗೇಮ್ ಇದು, ಪ್ರೀ ರೆಕಾರ್ಡೆಡ್ ಗೇಮ್ ಇದು. ನಮ್ಗೆ ಹಿಂಗೆ ಅನ್ನಿಸ್ತದೆ ಲೈವ್ ನಡೀತಾ ಇದೆ, ನಾನು ಅದ್ರಾಗ ಇನ್ವಾಲ್ವ್ ಇದ್ದೀನಿ, ತಪ್ಪಿಸ್ಕೋಬೇಕು ಅಥವಾ ನಾವು ಉಳಿಬೇಕು, ನಾನು ಹೋಗಿ ಹೊಡೆದು ಬಿಡಬೇಕು, ನಾನು ಗೆದಿಬೇಕು, ಹಿಂಗೆ ಅನ್ನಿಸ್ತದೆ. ಬಾಬಾ ಹೇಳ್ತಾರೆ ಇಲ್ಲಿದೊಂದು ಕೇವಲ ಆಟ ಆಗಿದೆ. ಪಹಾಡ್ ರಾಯಿಗೆ ಸಮಾನ ಅನುಭವ ಹೋ. ಬೆಟ್ಟದಂಥ ಸಮಸ್ಯೆನೂ ರಾಯಿ ಸಾಸಿವೆ ಥರ ಅನಿಸ್ಬೇಕು ಅಂತಾರೆ ಬಾಬಾ. ಸಮಸ್ಯೆ ಅಂತ ತಿಳಿಲಿ ನಿಮಗೆ, ನೀವು ಗಾಬರಿ ಆಗಬೇಡ್ರಿ, ಇಷ್ಟು ದೊಡ್ಡದಾ ಅಂತ ನಿಮಗೆ ಅನಿಸ್ಬಾರ್ದು. ಯಾಕೆ? ನಾಲೆಜ್ಫುಲ್ ಆತ್ಮರು ಮೊದಲೇ ತಿಳ್ಕೊಂಡ್ಬಿಡ್ತಾರ, ಹೌದು ಇಂಥ ಒಂದು ಸಮಸ್ಯೆ ಘಟನೆ ಘಟಿಸೋದಿದೆ ಅಂತ. ಈ ಸಬ್ತೋ ಹೋನಾ ಹಿ ಹೇ, ಹೋನಾ ಹಿ ಹೇ, ಹೋನಾ ಹಿ ಹೇ, ಆಗಲೇಬೇಕಾಗಿತ್ತು, ಅದಕ್ಕೆ ಇದು ಆಗ್ತಾ ಇದೆ. ಡ್ರಾಮಾದಲ್ಲಿ ಆಗೋದಿತ್ತು, ಹಿಂದೂ ಆಗಿತ್ತು, ನೂಂದಿತ್ತು, ಆ ನೂಂದಿರುವ ಮಾತೇ ಘಟಿಸ್ತಾ ಇದೆ. ಇದೊಂದು ಖೇಲ್ ಅಂತ ಹಿಂಗೆ ಅನಿಸ್ತದತ್ತಂದ್ರೆ ಜರೂರ್ ನೀವು ಅಚಲ್ ಅಡೋಲ್ ಸ್ಥಿತಿಯಲ್ಲಿ ಸ್ಥಿತಿದ್ದೀರಿ ಅಂತ ಅರ್ಥ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ವರದಾನದ ಅನುಭವ ಮಾಡೋಣ. ನಾನು ಪಾಸ್ ವಿತ್ ಆನರ್ ಆತ್ಮ. ಎಲ್ಲದರಲ್ಲಿಯೂ ಕೂಡ ಪ್ರಕೃತಿಯ ಹಲ್ಚಲ್, ಪ್ರಕೃತಿಯ ಪ್ರತಿಯೊಂದು ಭಯಾನಕ ದೃಶ್ಯದಲ್ಲಿಯೂ ಕೂಡ ಸದಾ ನಾನು ಪಾಸ್ ಆಗುವಂತಹ ಆತ್ಮನಾಗಿರುವೆ. ಭಲೇ ಈ ವಿಶ್ವ ನಾಟಕದಲ್ಲಿ ಏನೆಲ್ಲ ಮಾತು ಬರ್ತಾ ಇದೆ, ಅದು ವಾಣಿಯ ಮೂಲಕ, ಅದು ಅನೇಕ ಶಬ್ದದ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ, ಕರ್ಮದ ಮೂಲಕ, ಇದೆಲ್ಲವೂ ಈ ನಾಟಕದ ಆಟದೊಳಗ ನಡೀತಾ ಇರುವಂಥ ದೃಶ್ಯಗಳು ಮಾತ್ರ. ಯಾಕೆಂದರೆ ಇದು ಯಾವುದೂ ಸತ್ಯವಲ್ಲ, ಅದು ಯಾವುದು ನನಗೆ ಹಲ್ಚಲ್ ಮಾಡಿಸಲು ಸಾಧ್ಯವೇ ಇಲ್ಲ. ಯಾಕೆಂದರೆ ನಾನೀಗ ಅರ್ಥ ಮಾಡಿಕೊಂಡಿದ್ದೇನೆ, ಇಲ್ಲಿ ಕಾಣುತ್ತಿರುವುದು, ಇಲ್ಲಿ ಕೇಳುತ್ತಿರುವುದೆಲ್ಲವೂ ನಾಟಕ ಮಾತ್ರ, ಅಸತ್ಯವಾಗಿದೆ. ನಾನು ಆತ್ಮ ಸತ್ಯವಾಗಿದ್ದೇನೆ. ಹೀಗಾಗಿ ಇಲ್ಲಿರುವ ಯಾವ ವಿಷಯವೂ, ಯಾವ ಶಬ್ದವೂ ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಹೀಗಾಗಿ ನಾನು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಪಾಸ್ ವಿತ್ ಆನರ್ ಆಗಿರುವ ಆತ್ಮನಾಗಿದ್ದೇನೆ. ಓಂ ಶಾಂತಿ.